ಇವತ್ತೊಂದ್ ರೇಟ್ ಹೇಳ್ತೀನಿ, ನಿಮ್ಗೂ ಅವ್ರಿಗೆ ಸಮಾಧಾನ ಇದ್ರೆ ಇಟ್ಕೊಂಡು ಹೋಗಿ. ಅದೆಲ್ಲ ವ್ಯಾಪಾರ ಕಿತ್ತಾಕ್ಬಿಡ್ರಿ. ಯಾವ ಊರಿಂದ ಬಂದಿರ ನೀವು? ಅಲ್ಲಿಂದ ಬಂದಿರೋದ? ಈಗ ಏನ್ ಹೇಳ್ತಾ ಇದ್ದೀರಾ ಕರುಗಳು ವ್ಯಾಪಾರ? 75,000 ಹೇಳ್ತಾ ಇದ್ದೀರಾ? ಅಲ್ಲಾಗವ ಹೆಂಗಣ? ಇನ್ನೂ ಅಲ್ಲಾಗಿಲ್ಲ. ಎಷ್ಟು ದಿವಸ ಆಯ್ತು ಬಂದು ನೀವು? ನಾವು ಬಂದು ಇವಾಗ 5 ದಿನ ಆಯ್ತು. 5 ದಿವಸ ಆಯ್ತಾ? ಸರಿ, ಯಾರನ್ನ ಕೇಳಿದ್ರ ಅಕಸ್ಮಾತ್ 5 ದಿವಸದಿಂದ ನಿಮ್ಗೆ? ಕೇಳ್ತಾವ್ರೆ, ನಮ್ ರೇಟ್ ಸಿಕ್ಕಿಲ್ಲ. ಎಲ್ಲಿಂದ ಕೇಳವ್ರೆ? ಅವರು 60 ಒಳಗಡೆ ನಾವು ಮೇಲೆ ಅಂತ ನಾವು. ಇವ್ರು 60,000 ಕೇಳ್ತಾವ್ರೆ. 60 ಒಳಗಡೆ ಅಂದ್ರೆ 55,000 50,000 ಹಿಂಗ್ ಕೇಳ್ತಾ ಇದ್ದೀರಾ? ಇವರು ಆಗಲ್ಲ ಅಂತ ಹೇಳ್ತಾ ಇದಾರೆ. ನಾನೇನು ಹೇಳ್ಬಿಟ್ಟಿದ್ದೀನಪ್ಪ, ಜಾಸ್ತಿ ಲಾಭ ಕೊಡ್ಬೇಡ, 500 ರೂಪಾಯಿ ಲಾಭ ಹೇಳ್ತೀನಿ, ಇಟ್ಕೊಡ್ತೀನಿ ಅಷ್ಟೇ. ಕೊಡು, ಇಲ್ದಿರ ಹೋಗ್ಲಿ. ಹೌದೌದು. ಋಣಸ್ತು ನೀನು ಬಂದಿದ್ದೀಯ ಮಾತು ಕೇಳು ಅಂತ ಹೇಳ್ತಾ ಇದ್ದೆ. ಆಯಪ್ಪನ ಒಳಗಡೆ ಅಂತಂದ, ಒಳಗಡೆ ಅವ್ರಿಗೆ ಬಂದಿಲ್ಲ, ಏನೋ ಒಂಥರ ಮೇಲೆ ಇಟ್ಕೊಡ್ತೀವಿ ಪಾಪ, ನಾವೇನು ನೋಡಿ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಇಟ್ಕೊಂಡು ಹೋಗಿ. ಸಾರುಗಳು ಹೇಳಿಲ್ಲ ಏನು 5 ರೂಪಾಯಿ ಕೂಲಿ ಕಟ್ಕೊಡ. ಹೌದೌದು. ಅಲ್ಲಿಗೆ 62,000 ಕೇಳ್ತಾ ಇದ್ದಾರೆ. ಹೊರಗಡೆ ಏನ್ ಜಾಗ ಬಿಟ್ರೆ ನಾವು ಹೊಡ್ಕೊಂಡು ಹೋಗ್ತೀವಿ, ಇಲ್ಲಿಂದ ಬಾಡಿಗೆ ಕೂಡಿಸ್ಕೊಡಿ ಕೇಳ್ತಾ ಇರೋದು. ಅಲ್ಲ, ಅವರು ಬಾಡಿಗೆ ಮಾಡಿ ತಂದಿರ್ತಾರೆ, ಅವರು ಸಾಕಿರ್ತಾರೆ, ಎಲ್ಲ ಮಾಡಿರ್ತಾರೆ. ನೀವು ಒಂದು ಸಮ್ಮತಿಯಿಂದ ಏನೋ 1,000 ರೂಪಾಯಿ ಮಕ ನೋಡ್ಬಾರ್ದು. ನಿಮ್ಗೆ ಒಪ್ಪಿಗೆ ಇದ್ರೆ ಒಂದ್ ರೈಟ್ ಫಿಕ್ಸ್ ಮಾಡ್ಬಿಟ್ಟು ತಗೊಂಡೋಗಿ. 62,000 ಹೇಳ್ತಾವ್ರೆ, ನೀವು 60,000 ಒಳಗಡೆ ಏನೋ ಒಂದ್ 500 ರೂಪಾಯಿ ಬಿಡಿ ಅಂತ ಕೇಳ್ತೀರಾ. 500 ರೂಪಾಯಿ ಮಕ್ಕ ನೋಡ್ಬೇಡಿ, ಅವರು ತಂದಿದ್ದಾರೆ, ಸಾಕಿದ್ದಾರೆ, ಏನೋ ಒಂದ್ ರೈಟ್ಗೆ ಮಾಡ್ಕೊಂಡು ಇಟ್ಕೊಂಡೋಗಿ. ಏನ್ ಸಾರ್ ಕೊಡ್ತೀರಾ? ಈಗ ನೋಡಿ, ನೀವೇ ಮಾತಾಡ್ಕೊಂಡ್ರೆ ಆಗಲ್ಲ. 3ನೇವ್ರು ಬಂದು ಏನೋ ಒಂದ್ ಬಗೆಹರಿಸಿದ್ರೆ ಏನೋ ಅವ್ರಿಗೂ ಸಮಾಧಾನವಾಗಿ ಇಟ್ಕೊಂಡು ಹೋಗ್ತಾರೆ. ಯಜಮಾನ್ರೆ, ಅವರು ಬಾಡಿಗೆ ಹಾಕಿ ತಂದಿದ್ದಾರೆ, ನೀವು ಒಂದ್ ಲೆಕ್ಕಾಚಾರ. ಯಜಮಾನ್ರೆ, ನೀವು ಅಲ್ಲಿಂದ ಬಂದಿದ್ದೀರಾ, ಅವರು ಮಾರಕ್ಕೋಸ್ಕರ ಅಲ್ಲಿಂದ ಬಂದಿದ್ದಾರೆ. ನಿಮ್ಗೂ ಬೇಡ, ಅವ್ರಿಗೂ ಬೇಡ. ಏನೋ ಇದು ಯೂಟ್ಯೂಬ್ ಚಾನಲ್ ಅವರೇ, ನೀವೇ ಹೇಳ್ಬಿಡಿ ಈ ತರ ಹಿಂಗೆ ಬರ್ಕೊಂಡು ನೋಡಿ. ಅವ್ರಿಗೂ ಬೇಡ, ನಿಮ್ಗೂ ಬೇಡ. ಅವ್ರು ಹೇಳಿರೋದ್ರಲ್ಲಿ ಅವ್ರು ಇನ್ನೂ 2,000 ಬಿಡ್ತಾರ, ಬರಾಬರಿ 60,000 ಕೊಟ್ಟು ಹಿಡ್ಕೊಂಡು ಹೋಗಿ. ಇದು 1,000 ಜನ ನೋಡಿ, ಎಲ್ಲಾರು ನೋಡ್ತಾ ಇದ್ದಾರೆ. ಮತ್ತೆ ಅವರು ದುಡ್ಡು ಕೊಟ್ಟು ಹಾಕ ಬಂದವ್ರೆ. ಲೆಕ್ಕ ಬರಲ್ಲ ಯಜಮಾನ್ರೆ. ಇದನ್ನ ಇಡೀ ದೇಶವೆಲ್ಲ ನೋಡ್ತಾ ಇದೆ. 3ನೇವ್ರ ಮಾತಿಗೆ ಒಂದ್ ಬೆಲೆ ಕೊಡ್ಬೇಕು. ಹೌದು, ಯಾಕೆಂದ್ರೆ ನೀವೇ ವ್ಯಾಪಾರ ಮಾಡ್ಕೊಂಡ್ರೆ ಅರಿಯಲ್ಲ. 3ನೇವ್ರ ಮಾತಿಗೆ ಬೆಲೆ ಕೊಟ್ರೆ ನನಗೂ ವ್ಯಾಪಾರ ಅರಿಯುತ್ತೆ. ఏమి తప్పులేదనా, తప్పులు మాత్రం ఏమి లే. ಇವೆಲ್ಲ ನೋಡ್ಕೊಂಡು ಇಟ್ಕೊಂಡು ಹೋಗಿ. ಎಲ್ಲ ನೀನು ಇನ್ನೂ ಒಂದ್ಸತಿ ನೋಡು, ತಪ್ಪೇನಿಲ್ಲ. ಹೌದು, ಸಮಾಧಾನ ಇದ್ರೆ ಇಟ್ಕೊಂಡು ಹೋಗಿ. ಹೌದು ಹೌದೌದು, ಯಾಕೆಂದ್ರೆ ನೋಡ್ಕೊಂಡು ಇಟ್ಕೊಂಡು ಹೋಗಿ. ಬಿಟ್ಟು ಹೊಡಿರಿ ನೋಡಿ. ಹೌದು ಹೌದೌದು. ಹಳ್ಳಿಗೂ ಇದೆ ಯೂಟ್ಯೂಬ್ ಚಾನಲ್ ಬಿಟ್ರೆ ಎಲ್ಲಾರು ನೋಡ್ತಾರೆ, ಎಲ್ಲಾರು ಒಂದ್ ಮಾಹಿತಿ ಸಿಗ್ತೈತೆ. ಯಾರು ಕಟ್ಕತೆ ಮಾಡ್ಕೊಂಡು ಕುಂತಾರಲ್ಲ ವ್ಯಾಪಾರದಲ್ಲಿ. ಆಯ್ತು, ಅಷ್ಟೇ. ಹೌದೌದೌದೌದು, ಅದ್ರಲ್ಲಿ ವ್ಯಾಪಾರದಾಗ ಋಣ ಇರ್ಬೇಕು. ಹೌದೌದೌದು. ఈ గోడాపురం వ్యాపారం తెగి యూట్యూబ్ ఛానల్ చెప్పేసి అక్కడ 60కే ದುಡ್ಡು ಕರ್ತಾವ. 60 ಅಲ್ಲೆಲ್ಲ ಹೇಳಿದ್ದಾರೆ, 4 ಜನ ಎಲ್ಲಾರು ಒಪ್ಪಿದ್ದಾರೆ. ಇವತ್ತು ವ್ಯಾಪಾರ ಕಿತ್ತಾಕ್ಬಾರ್ದು ಆತರ ಎಲ್ಲ. ಅದೆಲ್ಲ ವ್ಯಾಪಾರ ಕಿತ್ತಾಕ್ಬಾರ್ದು ಆತರ ಎಲ್ಲ. ಹೌದು, ತಾಳ್ಮೇಲೆ ಯಾಕೆ ಇದ್ ಮಾಡ್ತೀವಿ. ಅವರು ಮಾತು ಕೊಟ್ಬಿಟ್ರು, ಅವ್ರಿಗೂ ನಾವು ಬೆಲೆ ಮೇಲಕ್ಕೆ ಹೋಗೋದು ಬೇಡ. ಹೌದು, ಯಾಕೆ ನೋಡಿ ಸ್ನೇಹಿತರೆ, ನಮ್ಗೆ ಬಂದು ಯೂಟ್ಯೂಬ್ ಚಾನಲ್ ಇಂದ ಅಂತ ಹೇಳಿ ಅವ್ರಿಗೆ 62,000 ಹೇಳ್ತಿದ್ರು. 60,000 ರೂಪಾಯಿಗೆ ಫೈನಲ್ ಮಾಡಿ
ಯಜಮಾನ್ರು ತಗೊಂಡಿದ್ದಾರೆ. ತುಂಬಾ ಖುಷಿ ಆಯ್ತು. ಸರಿ ಸರ್, ಬರ್ತೀನಿ. ಓಕೆ, ಥ್ಯಾಂಕ್ ಯು.